ಮೊಹಮ್ಮದ್ ಬಾಬರ್ ಕಾಬೂಲ್ನಿಂದ ಬಂದ, ಇಲ್ಲಿ ಬಾಬರ್ ಸಾಮ್ರಾಜ್ಯವನ್ನ ಕಟ್ಟಿದ, ಇಸ್ಲಾಮಿಕ್ ಸಾಮ್ರಾಜ್ಯವನ್ನ ಕಟ್ಟಿಲ್ಲ. ಅದಕ್ಕೆ ಮೊದಲು ಬಂದವರು ಬಹಲೂಲ್ ಖಾನ್ ಲೋಧಿ ಸಾಮ್ರಾಜ್ಯವನ್ನ ಕಟ್ಟಿದ. ಕುತುಬುದ್ದೀನ್ ಐಬಕ್ ಗುಲಾಮ ಸಾಮ್ರಾಜ್ಯವನ್ನ ಕಟ್ಟಿದ. ಯಾರೆಲ್ಲ ಈ ದೇಶದಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾರೆ ಅವರೆಲ್ಲರೂ ಅವರ ಕುಟುಂಬದ ಸಾಮ್ರಾಜ್ಯವನ್ನು ಕಟ್ಟಿದ್ರು ಹೊರತು ಇಸ್ಲಾಮಿ ಸಾಮ್ರಾಜ್ಯವನ್ನು ಕಟ್ಟಿಲ್ಲ. ಸ್ವಲ್ಪ ಧಾರ್ಮಿಕವಾಗಿ ಕರ್ಮಠನಾಗಿದ್ದ ಔರಂಗಜೇಬ್ ಆಲಂಗೀರ್ ಅವರು ಕೂಡ ಇಸ್ಲಾಮಿಕ್ ರಾಷ್ಟ್ರ ಎನ್ನುವ ಕನಸನ್ನು ಈ ದೇಶದಲ್ಲಿ ಕಂಡಿಲ್ಲ. ಯಾಕೆ ಕಂಡಿಲ್ಲ ಅಂದ್ರೆ ಇದು ಯಾವುದೇ ಒಂದು ಕೋಮಿಗೆ ಸಂಬಂಧಪಟ್ಟ ದೇಶವಾಗಬಾರದು ಎನ್ನುವ ಅತ್ಯಂತ ತೀವ್ರವಾದ ಹಂಬಲವಾಗಿತ್ತು ಅವರ ಕೈಯಲ್ಲಿ. ಸರ್ವ ಜನಾಂಗದ ಶಾಂತಿಯ ತೋಟ, ಈ ಆಶಯ ಭಾರತದ ಜೀವಾತ್ಮವಾಗಿರುವಂತಹ ಯುನಿಟಿ ಇನ್ ಡೈವರ್ಸಿಟಿ, ಅನೇಕತೆಗಳಲ್ಲಿ ಏಕತೆ ಎನ್ನುವುದು, ಅನೇಕರನ್ನ ಒಳಗೊಳ್ಳುವಂತಹ ವಿಶಾಲವಾದ ಮನೋಭಾವ, ಯಾರು ಬಂದರೂ ಅವರನ್ನು ಅತ್ಯಂತ ಸುಂದರವಾಗಿ ಸ್ವಾಗತ ಮಾಡಿದಂತಹ ಈ ನಾಡಿನ ಪರಂಪರೆ.